ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಫ್ಯಾನ್ ವಾರ್ ಜೋರಾಗಿದೆ. ಪ್ರಮುಖ ನಟರ ಅಭಿಮಾನಿಗಳು ಪರಸ್ಪರ ಜಿದ್ದಿಗೆ ಬಿದ್ದವರಂತೆ ಕಾಮೆಂಟ್ ಮಾಡುತ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರುವಂತಹ ಪ್ರಶಾಂತ್ ಸಂಬರ್ಗ್ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಸದ್ಯಕ್ಕೆ ಫ್ಯಾನ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಿಮ್ಮ ರಿಯಾಕ್ಷನ್? ನೋಡಿ, ಫ್ಯಾನ್ ವಾರು ಮೊದಲು ಹೆಲ್ದಿಯಾಗಿರ್ತಾ ಇತ್ತು. ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ವಾರು ಸಾರಾ ಗೋವಿಂದ್ ಅವ್ರು ಕೇಳಿದ್ರೆ ಹೇಳ್ತಾರೆ ಯಾವ ಥರದ್ದಿತ್ತು, ಯಾವ ಮಟ್ಟಕ್ಕಿತ್ತು ಅಂತ. ಅಂದರೆ ಅಭಿಮಾನ ಹಂಗಿತ್ತು. ಯಾವತ್ತು ಫ್ಯಾನ್ಗಳನ್ನು ಅಥವಾ ಫ್ಯಾನ್ ಅಂತ ನಮ್ಮ ಆರಾಧ್ಯ ದೇವ ಅಂತ ನಮ್ಮನ್ನು ಯಾರು ರಾಜ್ಕುಮಾರ್ ಆಗಿರ್ಬೋದು, ನಾವಲ್ಲಿ ಏನು ಅವರ ಅಂತರಂಗ ಮತ್ತು ಬಹಿರಂಗದ ಒಂದು ಕಲ್ಪನೆಯಲ್ಲಿ ನಾವು ಅವರನ್ನು ಫ್ಯಾನ್ ಆಗಿ ಮಾಡ್ತಾ ಇದ್ವಿ. ಆದರೆ ಈಗ ಸೋಷಿಯಲ್ ಮೀಡಿಯಾ ಬಂದಾದ ನಂತರ ಒಂದು ಲಾಸ್ಟ್ 5 years ಅದು 10 yearsಲ್ಲಿ ಹೆಚ್ಚಾಗಿ ಕೆಟ್ಟ ಮನಸ್ಥಿತಿ ಮತ್ತು ಒಂದು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು. ಆಮೇಲೆ ನಾನು ಸುಪೀರಿಯರು ಇಂಟರ್ನೆಟ್ಟಲ್ಲಿ, ಯಾರಿಗೂ ಧೈರ್ಯ ಇರಲ್ವೋ ಅವ್ರು ಇಂಟರ್ನೆಟ್ಟಲ್ಲಿ ಫೇಮಸ್ ಆಗ್ತಾರೆ. ಯಾಕಂದರೆ ಧೈರ್ಯ ಇದ್ದವ್ರು ಆ ಥರ ಎಲ್ಲ ಮಾಡೋದಿಲ್ಲ. ಸೊ ಇದು ಈಗ ಈ ಡಿಜಿಟಲ್ ಯುಗದಲ್ಲಿ ಯು ಕ್ಯಾನ್ ಸಿ ಲಾಡ್ ಆಫ್ ನೆಗೆಟಿವ್ ಕಮೆಂಟ್ಸು, ಕೆಟ್ಟ ಪದಗಳು, ಅಶ್ಲೀಲ ಪದಗಳು, ತಂದೆ ತಾಯಿ ಅಕ್ಕ ಅಮ್ಮ ಈ ಥರದ ಪದಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಫ್ಯಾನ್ ವಾರ್ ಶುಡ್ ಬಿ ಮೋರ್ ಆಫ್ ಪ್ಯಾಷನ್ ಟುವರ್ಡ್ಸ್ ದಟ್ ಹೀರೋ. ನೀವು ಫುಟ್ಬಾಲ್ ಫ್ಯಾನ್ ಕ್ಲಬ್ ಆಗಿರ್ಬೋದು, IPL ಫ್ಯಾನ್ ಕ್ಲಬ್ ಆಗಿರ್ಬೋದು, ಒಬ್ಬ ಹೀರೋ ಫ್ಯಾನ್ ಕ್ಲಬ್ ಆಗಿರ್ಬೋದು, ಬಟ್ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡಿ ಡಿಫೇಮ್ ಮಾಡೋದಿದೆಯಲ್ಲ, ಅದು ನಿಲ್ಲಬೇಕು. ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿಲಿ ಹೆಚ್ಚಾಗಿದೆ. ನೀವು ಪ್ಯಾನ್ ಇಂಡಿಯಾ ತೊಗೊಳೋದಾದರೆ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಫೈಟಿಂಗ್ ಆಡೋದು ಅಥವಾ ಅದು ಆ ಥರದ್ದು ಆಗೋದಿಲ್ಲ. ಈವನ್ ತೆಲುಗುವಲ್ಲಿ ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಮಾರ್ಕೆಟ್ ಅಲ್ಲಿ ಈ ಥರ ಇಲ್ಲ. ಬಟ್ ಕನ್ನಡದಲ್ಲಿ ಯಾಕೋ ಒಂಥರದ ಒಂದು ಕೆಟ್ಟ ಚಾಳಿ ಇದೆ. ಆ ಕೆಟ್ಟ ಚಾಳಿ ಏನು ಅಂದರೆ, ನಾನು ಸುಪೀರಿಯರ್ ಇದ್ದೇನೆ, ನಾನು ಬೈದರೆ ಇನ್ನೂ ಚೆನ್ನಾಗಿ ಬೈತೀನಿ, ಇದಕ್ಕಿಂತ ಕೆಟ್ಟದಾಗ ನಾನು ಬೈತೀನಿ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರತಿ ಸರಿ ಯಾವುದೇ ಫ್ಯಾನ್ ವಾರ್ ಆಗಲಿ, ನಟರ ವಾರ್ ಆಗಲಿ, ಅಲ್ಲಿ ಹೆಣ್ಣೆ ಯಾಕೆ ಬಲಿಪಶು ಆಗಬೇಕು? ಅಂದರೆ ಅಶ್ಲೀಲ ಕಮೆಂಟ್ ಮಾಡ್ಬೋದು ಅವರ ಫ್ಯಾಮಿಲಿ ಬಗ್ಗೆ, ಅವರ ಹೆಂಡತಿ ಬಗ್ಗೆ, ಅವರ ಮಕ್ಕಳ ಬಗ್ಗೆ. ಪ್ರತಿ ಸರಿ ಕೂಡ ಈ ರೀತಿಯ ವಾರ್ ಶುರುವಾದಂಥ ಸಂದರ್ಭದಲ್ಲಿ ಹೆಣ್ಣೆ ಯಾಕೆ ಇಲ್ಲಿ ಸರ್ ಬಲಿಪಶು? ಇದು ಗಂಡಸರ ಒಂದು ಕೆಟ್ಟ, ಎಸ್ಪೆಷಲಿ ಪಡ್ಡೆ ಹುಡುಗರ ಈಸಿಯೆಸ್ಟ್ ಹಿಟ್ಟಿಂಗ್ ಬಿಲೋ ದ ಬೆಲ್ಟ್ ಅಂತ. ಅಂದರೆ ನೀವು ಆ ಥರ ಅವ್ರ ಹೆಣ್ಮಕ್ಕಳನ್ನು ಅಥವಾ ಅಸಡ್ಯವಾಗಿ ಕೆಟ್ಟದಾಗಿ ಕಾಮಕ ರೀತಿಯಲ್ಲಿ ಅವರನ್ನು ತೇಜೋವಧೆ ಮಾಡಿದ್ರೆ ನೀನು ಸುಪೀರಿಯರ್ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೆಣ್ಮಕ್ಕಳನ್ನು ತಂದು ನಾನು ತೇಜೋವಧೆ ಮಾಡಿದ್ರೆ ನಾನು ಕರೆಕ್ಟಾಗಿ ಹೊಡೆದಿದ್ದೀನಿ ಅನ್ನೋ ಒಂದು ಮನಸ್ಥಿತಿ. ಸೊ ಇದು ಎಸ್ಪೆಷಲಿ ಮೇಲ್ ಶಾವರ್ನಿಸ್ಟಿಕ್. ಅಂದರೆ ಈ ಗಂಡರಿಗೆ ಯಾರಿಗೆ ಡಿಬೇಟ್ ಮಾಡೋಕ್ಕೆ ಶಕ್ತಿ ಇರಲ್ವೋ, ಯಾರಿಗೆ ಮಾತಾಡೋಕ್ಕೆ ಒಂದು ಪಾಯಿಂಟ್ಸ್ ಇರೋದಿಲ್ವೋ, ಈ ಥರದ ಒಂದು ಬ್ಯಾಡ್ ಕಮೆಂಟ್ಸನ್ನು ಮಾಡ್ತಾರೆ. ಸರಿ, ಇತ್ತೀಚೆಗೆ ಅಂದರೆ ರಮ್ಯಾ ಅವರಿಗೆ ಕಮೆಂಟ್ ಮಾಡಿದ್ರು. ಈ ಮೊನ್ನೆ ಅಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗರ ಕಮೆಂಟು, ಸುದೀಪ್ ಫ್ಯಾಮಿಲಿಗೆ ಕಮೆಂಟು. ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು, ಸೆಲೆಬ್ರಿಟಿಗಳೇ ಸ್ವಲ್ಪ ಪ್ರಭಾವ ವ್ಯಕ್ತಿಗಳಿಗೆ ಈ ರೀತಿ ಕಮೆಂಟ್ ಮಾಡಿದರೆ ಸಾಮಾನ್ಯ ಜನರ ಕಥೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಂತ? ನಾನು ವಿಕ್ಟಿಮೆ. ನಾನು ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ರೇಣುಕಾಸ್ವಾಮಿ ಪರ ನಿಂತಾಗಲೂ ನನಗೆ ಅನೇಕ ಕೆಟ್ಟ ದರ್ಶನ್ ಫ್ಯಾನ್ಗಳಿಂದ ಬಂದಿದ್ದು ಉದಾಹರಣೆ ನೋಡಿದ್ದೀರಾ. ಎಸ್, ತುಂಬ ಛಲಗಾರ್ತಿ ರಮ್ಯಾ ಮೇಡಮ್ ಅವರು ತಮಗೆ ಆದ ಕೆಟ್ಟ ಅನುಭವವನ್ನು ಹೆಣ್ಮಕ್ಕಳಿಗೆ ಒಂದು ದಾರಿದೀಪ ಮಾಡಿಕೊಟ್ರು, ಹೇಗೆ ಕಂಪ್ಲೇಂಟ್ ಕೊಡಬೇಕು ಅಂತ. ನಿನ್ನೆ ಹೋಗಿ ವಿಜಯಲಕ್ಷ್ಮಿ ಅವ್ರು ಕೊಟ್ಟಿರೋದು ಕೇವಲ ಅದು ಟಿಟ್ ಫಾರ್ ಟ್ಯಾಟ್ ಅಂತ, ನಾನು ಮಾಡಬಲ್ಲೆ ಅಂತ. ಅಷ್ಟೇ ಗೌರವ ಇದ್ದಿದ್ದರೆ ಅನೇಕ ಬಾರಿ ಅನೇಕ ಹೆಣ್ಮಕ್ಳಿಗಾದಾಗ ಎದ್ದು ನಿಂತ್ಕೊಳ್ಳಲಿಲ್ಲ ವಿಜಯಲಕ್ಷ್ಮಿ ಅವರು. ರಮ್ಯಾ ಅವ್ರ ಪರವಾಗಿ ಎದ್ದು ನಿಂತ್ಕೊಳ್ಳಲಿಲ್ಲ. ಸೊ ಅದು ಡ್ಯುವಲ್ ಸ್ಟ್ಯಾಂಡರ್ಡ್. ಇದು ಕೇವಲ ಈ ಸಬ್ಜೆಕ್ಟಿಗೆ ಏನು ಇದು ಪೈರಸಿ ಬಗ್ಗೆ ಸುದೀಪ್ ಮಾತಾಡಿದ್ದು, ಅವರು ಅದನ್ನು ತಪ್ಪರ್ಥ ಮಾಡಿಕೊಂಡು ನನ್ನ ಗಂಡನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆತ ಜೈಲಲ್ಲಿದ್ದಾನೆ, ಇವು ಕೌಂಟ್ರ್ ಈ ಥರದ್ದೆಲ್ಲ ಅರ್ಥ ಮಾಡಿಕೊಂಡು ಅವರ ಶ್ಯಾಲೋ ಥಿಂಕಿಂಗಿಂದ ಮಾಡಿರ್ತಕ್ಕಂಥ ಕಮೆಂಟು. ಸೊ ಐ ವಿಲ್ ಅಪ್ರಿಷಿಯೇಟ್ ರಮ್ಯಾ ಫಾರ್ ಅವರ್ ಬೋಲ್ಡ್ ಡಿಸಿಷನ್. ಹೋಗಿ ನಿಂತ್ಕೊಂಡು ಆ ಸ್ಕ್ರೀನ್ಶಾಟ್ಸ್ ತೆಗೆದು ಆ ಕಂಪ್ಯೂಟರ್ ಲಿಂಕು ಎಲ್ಲವನ್ನೂ ಸೈಬರ್ ಪೊಲೀಸಿಗೆ ಕೊಟ್ಟು ಒಂದು ಪಾಠ, ಒಂದು ಮಾದರಿ ಆಯಿತು. ಎಲ್ಲರೂ ಪಡ್ಡೆ ಹುಡುಗರು ಯಾರ್ಯಾರು ಕೆಟ್ಟ ಕಮೆಂಟ್ ಮಾಡ್ತಾರೆ ಅವರಿಗೆ ಒಂದು ಒಳ್ಳೆ ಲೆಸನ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಟು ರಮ್ಯಾ ಅವರು. ಬಟ್ ವಿಜಯಲಕ್ಷ್ಮಿ ಅವರು ಇಟ್ಸ್ ಓನ್ಲಿ ಎ ಕೌಂಟರ್ ಅಟ್ಯಾಕ್. ಅವ್ರಿಗಷ್ಟೇ ಹೆಣ್ಣು ಬಗ್ಗೆ ಗೌರವ ಇದ್ದಿದ್ರೆ ರಮ್ಯಾ ಅವ್ರನ್ನ ಸಪೋರ್ಟ್ ಮಾಡ್ಬೋದಾಗಿತ್ತು. ಈಗ ಏಕಾಏಕಿಯಾಗಿ ಬಂದು ಫ್ಯಾನ್ ವಾರ್ ನಡೀತಾ ಇದೆ ಅಂಥೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಕೌಂಟರ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸರ್, ನಿಜವಾಗ್ದು ಅಭಿಮಾನಿಗಳು ಮಾಡಬೇಕಾಗಿದ್ದೇನು ಅವ್ರು ಮಾಡ್ತಾ ಇರೋದೇನು? ಯಾಕಂದರೆ ಸಾಮಾನ್ಯವಾಗಿ ಅಭಿಮಾನಿಗಳಂದರೆ ಅವರ ನಟರ ಬಗ್ಗೆ ಪಾಸಿಟಿವ್ ಆಗಿ ಒಂದು ವೈಬ್ ಕ್ರಿಯೇಟ್ ಮಾಡಬೇಕಾಗಿತ್ತು, ಒಂದು ಸ್ಯಾಂಡಲ್ವುಡ್ ಬಗ್ಗೆ ಒಂದು ವೈಬ್ ಕ್ರಿಯೇಟ್ ಮಾಡಬೇಕಾಗಿತ್ತು, ಕನ್ನಡದ ನೆಲದ ಬಗ್ಗೆ ವೈಬ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಬಟ್ ಇವರು ಮಾಡ್ತಾ ಇರೋದೇನು, ಏನು ಮಾಡಬೇಕಾಗಿತ್ತು, ಏನು ಮಾಡ್ತಾ ಇದ್ದಾರೆ? ನೋಡಿ, ಅನೇಕ ಹೈಕೋರ್ಟ್ ಜಡ್ಜ್ಮೆಂಟ್ಗಳು ಇದೆ. ಪೇಯ್ಡ್ ರಿವ್ಯೂ ಸಿಸ್ಟಮನ್ನು ತಮಿಳ್ನಾಡಲ್ಲಿ ಒಂದೊಂದು ಫ್ಯಾನ್ ಆರ್ಗನೈಸೇಷನ್ ಅವರು ಒಂದು ಪಿಕ್ಚರನ್ನು ಕೆಟ್ಟದಾಗಿ ಬಿಂಬಿಸಿ ಪ್ರೊಡ್ಯೂಸರ್ಗೆ ಲಾಸ್ ಮಾಡಿ, ಡಿಸ್ಟ್ರಿಬ್ಯೂಟರ್ಗೆ ಲಾಸ್ ಮಾಡಿದ್ದನ್ನು ಚೆನ್ನೈನ ಹೈಕೋರ್ಟ್ ಅದನ್ನು ಅಬ್ಸರ್ವೇಷನ್ ಮಾಡಿ ಒಂದು 3 ರಿಂದ 4 ದಿನ ರಿವ್ಯೂಗಳು ಬರಬಾರ್ದು ಅಂಥದ್ದನ್ನು ಮಾಡಿದ್ರು. ನಿಜವಾದ ಫ್ಯಾನು ಪಿಕ್ಚರ್ ಬಗ್ಗೆ
ಕಮೆಂಟ್ ಕೊಡದೇ ಇರೋದೇ ವಾಸಿ. ಅಲ್ಲಿ ಹೋಗಿ ಅನುಭವಿಸ್ಲಿ, ಕೆಟ್ಟದಿದೆಯೋ ಮಾಡಲು ಅದು ಜನಕ್ಕೆ ಗೊತ್ತಾಗುತ್ತೆ, ಬಾಯಿ ಮಾತಲ್ಲಿ ಸ್ಪ್ರೆಡ್ ಆಗುತ್ತೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಪಿಕ್ಚರ್ ಚೆನ್ನಾಗಿಲ್ಲ, ಇಂಟರ್ವ್ಯೂ ಲಿಂಗಾಯಿತು, ಪ್ರೊಡ್ಯೂಸರ್ ಗೋತಾ, ಪಿಕ್ಚರ್ ನೋಡೋಕ್ಕೆ ಬರಬೇಡಿ, ಈ ಥರದ್ದೆಲ್ಲ ಮಾಡೋದಿದೆಯಲ್ಲ, ಅದು ಒಂದು ಫಿಲ್ಮ್ ಇಂಡಸ್ಟ್ರಿಗೆ, ಅನೇಕ ಕಾರ್ಮಿಕರು ದುಡಿಮೆ ಇರತಕ್ಕಂಥ ಇಂಡಸ್ಟ್ರಿಯನ್ನು ನೀವೇ ಸಾಯಿಸ್ತಾ ಇದ್ದೀರಾ. ನಿಜವಾದ ಫ್ಯಾನ್ ಏನು ಮಾಡಬೇಕು ಅಂದರೆ, ಅವನಿಗೆ ಬಂದಿದ್ದ ಪೈರಸಿ ಲಿಂಕ್ ಅಥವಾ ಟಾರೆಂಟ್ ಅಂತ ವೆಬ್ಸೈಟ್ಗಳಿಂದ ಬಂದಿರತಕ್ಕಂಥ ಮೂವಿ ಡೌನ್ಲೋಡ್ ಲಿಂಕನ್ನು ಡೌನ್ಲೋಡ್ ಮಾಡ್ದೇ ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು, ಸೈಬರ್ ಕಂಪ್ಲೇಂಟ್ ಕೊಟ್ಟು, ಕನ್ನಡಕ್ಕೆ, ಕನ್ನಡದ ಮನಸ್ಸುಗಳಿಗೆ ಮಾಡುವ ಒಂದು ದೊಡ್ಡ ಉಪಕಾರ. ಇಷ್ಟು ಸದ್ಯದ ಡೆವಲಪ್ಮೆಂಟ್ ಬಗ್ಗೆ ಪ್ರಶಾಂತ್ ಸಂಬಗಿರೋ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಫ್ಯಾನ್ ವಾರ್ ಜೋರಾಗಿದೆ. ಪ್ರಮುಖ ನಟರ ಅಭಿಮಾನಿಗಳು ಪರಸ್ಪರ ಜಿದ್ದಿಗೆ ಬಿದ್ದವರಂತೆ ಕಾಮೆಂಟ್ ಮಾಡುತ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರುವಂತಹ ಪ್ರಶಾಂತ್ ಸಂಬರ್ಗ್ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಸದ್ಯಕ್ಕೆ ಫ್ಯಾನ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ನಿಮ್ಮ ರಿಯಾಕ್ಷನ್? ನೋಡಿ, ಫ್ಯಾನ್ ವಾರು ಮೊದಲು ಹೆಲ್ದಿಯಾಗಿರ್ತಾ ಇತ್ತು. ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ವಾರು ಸಾರಾ ಗೋವಿಂದ್ ಅವ್ರು ಕೇಳಿದ್ರೆ ಹೇಳ್ತಾರೆ ಯಾವ ಥರದ್ದಿತ್ತು, ಯಾವ ಮಟ್ಟಕ್ಕಿತ್ತು ಅಂತ. ಅಂದರೆ ಅಭಿಮಾನ ಹಂಗಿತ್ತು. ಯಾವತ್ತು ಫ್ಯಾನ್ಗಳನ್ನು ಅಥವಾ ಫ್ಯಾನ್ ಅಂತ ನಮ್ಮ ಆರಾಧ್ಯ ದೇವ ಅಂತ ನಮ್ಮನ್ನು ಯಾರು ರಾಜ್ಕುಮಾರ್ ಆಗಿರ್ಬೋದು, ನಾವಲ್ಲೇನು ಅವರ ಅಂತರಂಗ ಮತ್ತು ಬಹಿರಂಗದ ಒಂದು ಕಲ್ಪನೆಯಲ್ಲಿ ನಾವು ಅವರನ್ನು ಫ್ಯಾನ್ ಆಗಿ ಮಾಡ್ತಾ ಇದ್ವಿ. ಆದರೆ ಈಗ ಸೋಷಿಯಲ್ ಮೀಡಿಯಾ ಬಂದಾದ ನಂತರ ಒಂದು ಲಾಸ್ಟ್ 5 years ಅದು 10 yearsಲ್ಲಿ ಹೆಚ್ಚಾಗಿ ಕೆಟ್ಟ ಮನಸ್ಥಿತಿ ಮತ್ತು ಒಂದು ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು. ಆಮೇಲೆ ನಾನು ಸುಪೀರಿಯರು ಇಂಟರ್ನೆಟ್ಟಲ್ಲಿ, ಯಾರಿಗೂ ಧೈರ್ಯ ಇರಲ್ವೋ ಅವ್ರು ಇಂಟರ್ನೆಟ್ಟಲ್ಲಿ ಫೇಮಸ್ ಆಗ್ತಾರೆ. ಯಾಕಂದರೆ ಧೈರ್ಯ ಇದ್ದವ್ರು ಆ ಥರ ಎಲ್ಲ ಮಾಡೋದಿಲ್ಲ. ಸೊ ಇದು ಈಗ ಈ ಡಿಜಿಟಲ್ ಯುಗದಲ್ಲಿ ಯು ಕ್ಯಾನ್ ಸಿ ಲಾಡ್ ಆಫ್ ನೆಗೆಟಿವ್ ಕಮೆಂಟ್ಸು, ಕೆಟ್ಟ ಪದಗಳು, ಅಶ್ಲೀಲ ಪದಗಳು, ತಂದೆ, ತಾಯಿ, ಅಕ್ಕ, ಅಮ್ಮ, ಈ ಥರದ ಪದಗಳನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಫ್ಯಾನ್ ವಾರ್ ಶುಡ್ ಬಿ ಮೋರ್ ಆಫ್ ಪ್ಯಾಷನ್ ಟುವರ್ಡ್ಸ್ ದ್ಯಾಟ್ ಹೀರೋ. ನೀವು ಫುಟ್ಬಾಲ್ ಫ್ಯಾನ್ ಕ್ಲಬ್ ಆಗಿರ್ಬೋದು, IPL ಫ್ಯಾನ್ ಕ್ಲಬ್ ಆಗಿರ್ಬೋದು, ಒಬ್ಬ ಹೀರೋ ಫ್ಯಾನ್ ಕ್ಲಬ್ ಆಗಿರ್ಬೋದು, ಬಟ್ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡಿ ಡಿಫೈಮ್ ಮಾಡೋದಿದೆಯಲ್ಲ, ಅದು ನಿಲ್ಲಬೇಕು. ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿದೆ. ನೀವು ಪ್ಯಾನ್ ಇಂಡಿಯಾ ತೊಗೊಳೋದಾದರೆ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಫೈಟಿಂಗ್ ಆಡೋದು ಅಥವಾ ಅದು ಆ ಥರದ್ದು ಆಗೋದಿಲ್ಲ. ಈವನ್ ತೆಲುಗುವಲ್ಲಿ ನೀವು ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಮಾರ್ಕೆಟ್, ಅಲ್ಲಿ ಈ ಥರ ಇಲ್ಲ. ಬಟ್ ಕನ್ನಡದಲ್ಲಿ ಯಾಕೋ ಒಂಥರದ ಒಂದು ಕೆಟ್ಟ ಚಾಳಿ ಇದೆ. ಆ ಕೆಟ್ಟ ಚಾಳಿ ಏನು ಅಂದರೆ, ನಾನು ಸುಪೀರಿಯರ್ ಇದ್ದೇನೆ, ನಾನು ಬೈದರೆ ಇನ್ನೂ ಚೆನ್ನಾಗಿ ಬೈತೀನಿ, ಇದಕ್ಕಿಂತ ಕೆಟ್ಟದಾಗಿ ನಾನು ಬೈತೀನಿ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರತಿ ಸರಿ ಯಾವುದೇ ಫ್ಯಾನ್ ವಾರ್ ಆಗಲಿ, ನಟರ ವಾರ್ ಆಗಲಿ, ಅಲ್ಲಿ ಹೆಣ್ಣೆ ಯಾಕೆ ಬಲಿಪಶು ಆಗಬೇಕು? ಅಂದರೆ ಅಶ್ಲೀಲ ಕಮೆಂಟ್ ಮಾಡ್ಬೋದು ಅವರ ಫ್ಯಾಮಿಲಿ ಬಗ್ಗೆ, ಅವರ ಹೆಂಡತಿ ಬಗ್ಗೆ, ಅವರ ಮಕ್ಕಳ ಬಗ್ಗೆ. ಪ್ರತಿ ಸರಿ ಕೂಡ ಈ ರೀತಿಯ ವಾರ್ ಶುರುವಾದಂಥ ಸಂದರ್ಭದಲ್ಲಿ ಹೆಣ್ಣೆ ಯಾಕೆ ಇಲ್ಲಿ ಸರ್ ಬಲಿಪಶು? ಇದು ಗಂಡಸರ ಒಂದು ಕೆಟ್ಟ, ಎಸ್ಪೆಷಲಿ ಪಡ್ಡೆ ಹುಡುಗರ ಈಸಿಯೆಸ್ಟ್ ಹಿಟ್ಟಿಂಗ್ ಬಿಲೋ ದ ಬೆಲ್ಟ್ ಅಂತ. ಅಂದರೆ ನೀವು ಆ ಥರ ಅವ್ರ ಹೆಣ್ಮಕ್ಕಳನ್ನು ಅಥವಾ ಅಸಡ್ಯವಾಗಿ, ಕೆಟ್ಟದಾಗಿ, ಕಾಮಕ ರೀತಿಯಲ್ಲಿ ಅವರನ್ನು ತೇಜೋವಧೆ ಮಾಡಿದ್ರೆ ನೀನು ಸುಪೀರಿಯರ್ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೆಣ್ಮಕ್ಕಳನ್ನು ತಂದು ನಾನು ತೇಜೋವಧೆ ಮಾಡಿದ್ರೆ ನಾನು ಕರೆಕ್ಟಾಗಿ ಹೊಡೆದಿದ್ದೀನಿ ಅನ್ನೋ ಒಂದು ಪರಿಸ್ಥಿತಿ. ಸೊ ಇದು ಈ ಎಸ್ಪೆಷಲಿ ಮೇಲ್ ಶಾವನಿಸ್ಟಿಕ್. ಅಂದರೆ ಈ ಗಂಡರಿಗೆ ಯಾರಿಗೆ ಡಿಬೇಟ್ ಮಾಡೋಕ್ಕೆ ಶಕ್ತಿ ಇರಲ್ವೋ, ಯಾರಿಗೆ ಮಾತಾಡೋಕ್ಕೆ ಒಂದು ಪಾಯಿಂಟ್ಸ್ ಇರೋದಿಲ್ವೋ, ಈ ಥರದ ಒಂದು ಬ್ಯಾಡ್ ಕಮೆಂಟ್ಸನ್ನು ಮಾಡ್ತಾರೆ. ಸರಿ, ಇತ್ತೀಚೆಗೆ ಅಂದರೆ ರಮ್ಯಾ ಅವರಿಗೆ ಕಮೆಂಟ್ ಮಾಡಿದ್ರು. ಈ ಮೊನ್ನೆ ಅಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗರ ಕಮೆಂಟು, ಸುದೀಪ್ ಫ್ಯಾಮಿಲಿಗೆ ಕಮೆಂಟು. ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು, ಸೆಲೆಬ್ರಿಟಿಗಳೇ, ಸ್ವಲ್ಪ ಪ್ರಭಾವ ವ್ಯಕ್ತಿಗಳಿಗೆ ಈ ರೀತಿ ಕಮೆಂಟ್ ಮಾಡಿದರೆ ಸಾಮಾನ್ಯ ಜನರ ಕಥೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಂತ? ನಾನು ವಿಕ್ಟಿಮೇ. ನಾನು ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ರೇಣುಕಾ ಸ್ವಾಮಿ ಪರ ನಿಂತಾಗಲೂ ನನಗೆ ಅನೇಕ ಕೆಟ್ಟ ದರ್ಶನ್ ಫ್ಯಾನ್ಗಳಿಂದ ಬಂದಿದ್ದು ಉದಾಹರಣೆ ನೋಡಿದ್ದೀರಾ. ಎಸ್, ತುಂಬ ಛಲಗಾರ್ತಿ ರಮ್ಯಾ ಮೇಡಮ್ ಅವರು ತಮಗೆ ಆದ ಕೆಟ್ಟ ಅನುಭವವನ್ನು ಹೆಣ್ಮಕ್ಕಳಿಗೆ ಒಂದು ದಾರಿದೀಪ ಮಾಡಿಕೊಟ್ರು, ಹೇಗೆ ಕಂಪ್ಲೇಂಟ್ ಕೊಡಬೇಕು ಅಂತ. ನಿನ್ನೆ ಹೋಗಿ ವಿಜಯಲಕ್ಷ್ಮಿ ಅವ್ರು ಕೊಟ್ಟಿರೋದು ಕೇವಲ ಅದು ಟಿಟ್ ಫಾರ್ ಟ್ಯಾಟ್ ಅಂತ, ನಾನು ಮಾಡಬಲ್ಲೆ ಅಂತ. ಅಷ್ಟೇ ಗೌರವ ಇದ್ದಿದ್ದರೆ ಅನೇಕ ಬಾರಿ ಅನೇಕ ಹೆಣ್ಮಕ್ಳಿಗಾದಾಗ ಎದ್ದು ನಿಂತ್ಕೊಳ್ಳಲಿಲ್ಲ ವಿಜಯಲಕ್ಷ್ಮಿ ಅವರು, ರಮ್ಯಾ ಅವ್ರ ಪರವನ್ನೇ ಎದ್ದು ನಿಂತ್ಕೊಳ್ಳಲಿಲ್ಲ. ಸೊ ಅದು ಡ್ಯುಯಲ್ ಸ್ಟ್ಯಾಂಡರ್ಡ್. ಇದು ಕೇವಲ ಈ ಸಬ್ಜೆಕ್ಟಿಗೆ ಏನು ಇದು ಪೈರಸಿ ಬಗ್ಗೆ ಸುದೀಪ್ ಮಾತಾಡಿದ್ದು, ಅವರು ಅದನ್ನು ತಪ್ಪರ್ಥ ಮಾಡಿಕೊಂಡು ನನ್ನ ಗಂಡನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆತ ಜೈಲಲ್ಲಿದ್ದಾನೆ, ಇವು ಕೌಂಟ್ರ್, ಈ ಥರದ್ದೆಲ್ಲ ಅರ್ಥ ಮಾಡಿಕೊಂಡು ಅವರ ಶಾಲೋ ಥಿಂಕಿಂಗಿಂದ ಮಾಡಿರ್ತಕ್ಕಂಥ ಕಮೆಂಟು. ಸೊ ಐ ವಿಲ್ ಅಪ್ರಿಷಿಯೇಟ್ ರಮ್ಯಾ ಫಾರ್ ಅವರ್ ಬೋಲ್ಡ್ ಡಿಸಿಷನ್. ಹೋಗಿ ನಿಂತ್ಕೊಂಡು ಆ ಸ್ಕ್ರೀನ್ಶಾಟ್ಸ್ ತೆಗೆದು ಆ ಕಂಪ್ಯೂಟರ್ ಲಿಂಕು ಎಲ್ಲವನ್ನೂ ಸೈಬರ್ ಪೊಲೀಸಿಗೆ ಕೊಟ್ಟು ಒಂದು ಪಾಠ, ಒಂದು ಮಾದರಿ ಆಯಿತು. ಎಲ್ಲರೂ ಪಡ್ಡೆ ಹುಡುಗರು ಯಾರ್ಯಾರು ಕೆಟ್ಟ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಒಂದು ಒಳ್ಳೆ ಲೆಸನ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಟು ರಮ್ಯಾ ಅವರು. ಬಟ್ ವಿಜಯಲಕ್ಷ್ಮಿ ಅವರು ಇಟ್ಸ್ ಓನ್ಲಿ ಎ ಕೌಂಟರ್ ಅಟ್ಯಾಕ್. ಅವ್ರಿಗಷ್ಟೇ ಹೆಣ್ಣು ಬಗ್ಗೆ ಗೌರವ ಇದ್ದಿದ್ರೆ ರಮ್ಯಾ ಅವ್ರನ್ನ ಸಪೋರ್ಟ್ ಮಾಡ್ಬೋದಾಗಿತ್ತು. ಈಗ ಏಕಾಏಕಿಯಾಗಿ ಬಂದು ಫ್ಯಾನ್ ವಾರ್ ನಡೀತಾ ಇದೆ ಅಂಥೇಳಿ
ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಕೌಂಟರ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸರ್, ನಿಜವಾಗ್ದು ಅಭಿಮಾನಿಗಳು ಮಾಡಬೇಕಾಗಿದ್ದೇನೋ ಅವ್ರು ಮಾಡ್ತಾ ಇರೋದೇನೋ? ಯಾಕಂದರೆ ಸಾಮಾನ್ಯವಾಗಿ ಅಭಿಮಾನಿಗಳಂದರೆ ಅವರ ನಟರ ಬಗ್ಗೆ ಪಾಸಿಟಿವ್ ಆಗಿ ಒಂದು ವೈಬ್ ಕ್ರಿಯೇಟ್ ಮಾಡಬೇಕಾಗಿತ್ತು, ಒಂದು ಸ್ಯಾಂಡಲ್ವುಡ್ ಬಗ್ಗೆ ಒಂದು ವೈಬ್ ಕ್ರಿಯೇಟ್ ಮಾಡಬೇಕಾಗಿತ್ತು, ಕನ್ನಡದ ನೆಲದ ಬಗ್ಗೆ ವೈಬ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಬಟ್ ಇವರು ಮಾಡ್ತಾ ಇರೋದೇನು, ಏನು ಮಾಡಬೇಕಾಗಿತ್ತು, ಏನು ಮಾಡ್ತಾ ಇದ್ದಾರೆ? ನೋಡಿ, ಅನೇಕ ಹೈಕೋರ್ಟ್ ಜಡ್ಜ್ಮೆಂಟ್ಗಳು ಇದೆ. ಪೇಯ್ಡ್ ರಿವ್ಯೂ ಸಿಸ್ಟಮನ್ನು ತಮಿಳ್ನಾಡಲ್ಲಿ ಒಂದೊಂದು ಫ್ಯಾನ್ ಆರ್ಗನೈಸೇಷನ್ ಅವರು ಒಂದು ಪಿಕ್ಚರನ್ನು ಕೆಟ್ಟದಾಗಿ ಬಿಂಬಿಸಿ ಪ್ರೊಡ್ಯೂಸರ್ಗೆ ಲಾಸ್ ಮಾಡಿ, ಡಿಸ್ಟ್ರಿಬ್ಯೂಟರ್ಗೆ ಲಾಸ್ ಮಾಡಿದ್ದನ್ನು ಚೆನ್ನೈನ ಹೈಕೋರ್ಟ್ ಅದನ್ನು ಅಬ್ಸರ್ವೇಷನ್ ಮಾಡಿ ಒಂದು 3-4 ದಿನ ರಿವ್ಯೂಗಳು ಬರಬಾರ್ದು ಅಂಥದ್ದನ್ನು ಮಾಡಿದ್ರು. ನಿಜವಾದ ಫ್ಯಾನು ಪಿಕ್ಚರ್ ಬಗ್ಗೆ ಕಮೆಂಟ್ ಕೊಡದೇ ಇರೋದೇ ವಾಸಿ. ಅಲ್ಲಿ ಹೋಗಿ ಅನುಭವಿಸ್ಲಿ, ಕೆಟ್ಟದಿದೆಯೋ ಮಾಡಲು ಅದು ಜನಕ್ಕೆ ಗೊತ್ತಾಗುತ್ತೆ, ಬಾಯಿ ಮಾತಲ್ಲಿ ಸ್ಪ್ರೆಡ್ ಆಗುತ್ತೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಪಿಕ್ಚರ್ ಚೆನ್ನಾಗಿಲ್ಲ, ಇಂಟರ್ವ್ಯೂ ಲಿಂಗಾಯಿತು, ಪ್ರೊಡ್ಯೂಸರ್ ಗೋತಾ, ಪಿಕ್ಚರ್ ನೋಡೋಕ್ಕೆ ಬರಬೇಡಿ, ಈ ಥರದ್ದೆಲ್ಲ ಮಾಡೋದಿದೆಯಲ್ಲ, ಅದು ಒಂದು ಫಿಲ್ಮ್ ಇಂಡಸ್ಟ್ರಿಗೆ, ಅನೇಕ ಕಾರ್ಮಿಕರು ದುಡಿಮೆ ಇರತಕ್ಕಂಥ ಇಂಡಸ್ಟ್ರಿಯನ್ನು ನೀವೇ ಸಾಯಿಸ್ತಾ ಇದ್ದೀರಾ. ನಿಜವಾದ ಫ್ಯಾನ್ ಏನು ಮಾಡಬೇಕು ಅಂದರೆ, ಅವನಿಗೆ ಬಂದಿದ್ದ ಪೈರಸಿ ಲಿಂಕ್ ಅಥವಾ ಟಾರೆಂಟ್ ಅಂತ ವೆಬ್ಸೈಟ್ಗಳಿಂದ ಬಂದಿರತಕ್ಕಂಥ ಮೂವಿ ಡೌನ್ಲೋಡ್ ಲಿಂಕನ್ನು ಡೌನ್ಲೋಡ್ ಮಾಡ್ದೇ ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು, ಸೈಬರ್ ಕಂಪ್ಲೇಂಟ್ ಕೊಟ್ಟು ಕನ್ನಡಕ್ಕೆ, ಕನ್ನಡದ ಮನಸ್ಸುಗಳಿಗೆ ಮಾಡುವ ಒಂದು ದೊಡ್ಡ ಉಪಕಾರ. ಇಷ್ಟು ಸದ್ಯದ ಡೆವಲಪ್ಮೆಂಟ್ ಬಗ್ಗೆ ಪ್ರಶಾಂತ್ ಸಂಬಾಗಿ ಅವರ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.